ಅದ್ಮೇಲಕ್ಕ ಪಂಕಜಕ್ಕ ಏನು ಈ ಕಡೆ ಬರ್ತಾ ಇದ್ದೀರಾ? ಬರ್ರಿ. ಓಹೋ, ನೀನು ನಾಳೆ ಸಂತೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಇವತ್ತು ಭಾನುವಾರ ಅಲ್ಲ, ಭಾಳ ಬೇಗ ಸಂತೆ ಮಾಡ್ಕೊಂಡಿದ್ದೆ ಬಿಡತ್ಲಾಗೆ. ನಾವು ಈಗ ಸಂತೆಗೆ ಹೋಗೋಣ ಅಂತ ಹೊಂಟಿದ್ದೀವಿ. ಹೆಂಗೈತಮ್ಮ ರೇಟು ಸಂತೆಗೆ? ಟಮಾಟೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಐತೆ ಸಾಧಾರಣವಾಗಿ ರೇಟ್ ಐತೆ. ಒಂಚೂರು ಗಗನಮುಖಿ ಏನಾಗಿಲ್ಲ. ಬಡವರು ಬಗ್ಗರು ತರಕಾರಿನ ಕೊಳ್ಬೋದು. ಸಂತೆ ಬಳಿಕೆ ಮರಗಣ್ಸು ಬಂದಿದ್ದಾವೆ. ತಗೊಂಬಂದು ಮನೇಲಿ ಮಾಡ್ರಿ, ಬೇಯಿಸ್ಕೊಂಡು ತಿನ್ರಿ. ಆರೋಗ್ಯಕ್ಕೆ ಭಾಳ ಒಳ್ಳೇದು ಮರಗಣ್ಸು. ಒಂದು 4-5 ಬೇರು ತಂದು ಬೇಯಿಸ್ಕೊಂಡು ತಿನ್ರಿ, ಅತ್ಲಾಗೆ ಚೆನ್ನಾಗಿರುತ್ತೆ. ಹೂನಮ್ಮ, ಕರೆಕ್ಟಾಗಿ ಹೇಳಿದೆ ನೋಡು. ತಂದು ಬೇಯಿಸ್ಕೊಂಡು ತಿಂತೀವಿ. ಹೊಟ್ಟೆಗೆ ಕಲ್ಲಿಗೆ ಏನಾಗಿತ್ತು ಅಂತಂದರೆ ಕರಗಿಸುತ್ತಂತದು. ಆಯ್ತಮ್ಮ, ತಂದು ತಿಂತೀವಿ ಅದನ್ನ. ಮರಗಣ್ಸು ತಂದು ಬೇಯಿಸ್ಕೊಂಡು ಉಪ್ಪು ಹಾಕೊಂಡು ತಿಂತೀವಿ ಬಿಡು. ಯಾರ್ಯಾರು ಹೋಗಿದ್ರಿ ಸಂತೆಗೆ? ನಾನು, ಸರೋಜಮ್ಮ, ಸುಂದ್ರಕ್ಕ ಬಂದಿದ್ರು. 3 ಜನ ಹೋಗಿ ಸಂತೆ ಮಾಡ್ಕೊಂಡು ಬಂದ್ವಿ. ಸುಂದ್ರಮ್ಮವರು ಭದ್ರಾವತಿಯಲ್ಲಿ ಅಂಗಡಿ ಮಾಡಿರೋದ್ರಿಂದ ಅವರೇನು ಸಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನೋ ಒಟ್ಟು ಬಂದಿದ್ರಪ್ಪ ನಮ್ಮ ಜೊತೆಗೆ ಈ ವಾರ. ಬಂದು ತರಕಾರಿ ಎಲ್ಲ ತಗೊಂಡು ಹೋದ್ರು. ಕಣೆ ಅಮ್ಮ, ಅವರು ಭದ್ರಾವತಿಲಿ ದಿನಸಿ ಪದಾರ್ಥದ ಅಂಗಡಿ ಮಾಡ್ದಂಗಿಂದ ಭಾಳ ಚೆನ್ನಾಗಾದ್ರು ಅತ್ತಾಗೆ. ತರಕಾರಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ದಿನಸಿ ಅಂಗಡಿಲಿ ಬಿಡುವಾಗಿದ್ದಾಗ ಹೋಗಿ ತರಕಾರಿ ತಂದ್ಕೊಂಡ್ಬಿಡ್ತಾರೆ. ಅವರೇನು ಸಂತೆ ಮಾಡಲೇಬೇಕು ಅಂತ ಏನಿಲ್ಲ. ಏನೋ ಬಿಟ್ಟು ಈ ವಾರ ನಿಮ್ಮ ಜೊತೆಗೆ ಬಂದಿರೋದು ನನಗೂ ಒಂಥರ ಆಶ್ಚರ್ಯ ನಮ್ಮ. ಹೌದೌದು, ನಮಗೂ ಅಷ್ಟೇ. ಭಾಳ ಜೋರಾಗೆ ತಗೊಂಡ್ರಮ್ಮ ತರಕಾರಿನ. ಇರೋದು ಗಂಡ ಹೆಂಡ್ತಿ. ಅದೇನು ಲಾಟ್ ತರಕಾರಿ ತಗೊಂಡ್ರು ಅಂತೀಯ? ನಾನು ನೋಡಿ ಸುಸ್ತು ಹೊಡೆದ್ಬಿಟ್ಟೆ. ತಗೊಂತಾರೆ ಬಿಡೋತ್ಲಾಗೆ. ಏನು ತಿನ್ನೋಕೆ ತಗೊಳ್ಳೋದು? ಇನ್ನೇನು ಚಿಕನ್ ಮಟನ್ ಅಂತವ್ರು ಏನು ತಿನ್ನಲ್ಲ, ಬರೀ ಸೊಪ್ಪು ಸೇದೆ ತರಕಾರಿ ಅಂತವನ್ನೇ ತಗೊಳ್ಳೋದು. ತಗೊಂಡು ಮಾಡ್ಕೊಂಡು ಬೇಯಿಸ್ಕೊಂಡು ತಿಂತಾರೆ ಬಿಡೋತ್ಲಾಗೆ. ಅದ್ಮೇಲಕ್ಕ ಪಂಕಜಕ್ಕ, ನೀವು ಅಲ್ಲೇ ಸಂತೆ ಮಾಡ್ಕೊಂಬಂದ್ರ? ಸಂತೆ ಮಾಡಕ್ಕೆ ಹೋಗ್ತಿದ್ದೀರಾ? ಓಹೋ, ಸುಶೀಲಮ್ಮವರು? ಹೌದು, ನಾನೇ. ನಾವು ಇನ್ನು ಸಂತೆ ಮಾಡಿಲ್ಲಮ್ಮ. ಶಾರದಾ ಮುಂದು ಸಂತೆ ಆಗೋಯ್ತು. ನಾವಿವಾಗ ಸಂತೆ ಮಾಡಕ್ಕೆ ಹೊಂಟಿದ್ದೀವಿ. ನೀನು ಸಂತೆ ಮಾಡ್ಕೊಂಬಂದ ಈಗ ಹೋಗ್ತಿದ್ಯೋ? ಇಲ್ಲ, ನಾನು ಸಂತೆ ಆಗಿಲ್ಲ. ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತಗೊಂಬರ್ಬೇಕು. ಇನ್ನೇನು ಒಬ್ಬಳೆ ಹೋಗೋಣ ಅಂತಿದ್ದೆ. ನೀವೆಲ್ಲ ಸಿಕ್ಕಿದ್ದು ಒಳ್ಳೇದಾಯ್ತು. ಬರ್ರಿ ಹೋಗೋಣ, ಸಂತೆಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರೋಣ. ಟಮಾಟೆ ಹಣ್ಣೇನು ರೇಟು ಭಾಳ ಕಡಿಮೆ ಆಗೈತಂತೆ. ಹೋದ ವಾರ ಕೆಜಿ 50 ರೂಪಾಯಿ ಆಗಿತ್ತು. ಈ ಸರಿ ಕೆಜಿ 10 ರೂಪಾಯಿ ಆಗೈತಂತೆ. ಒಳ್ಳೊಳ್ಳೆ ಟಮಾಟೆಗಳನ್ನ ಹಾಯ್ಕೊಂಡು ಸಂತೆ ಮಾಡ್ಕೊಂಡು ಬರೋಣಂತೆ. ಬರ್ರಿ, ನಡಿಯಮ್ಮ, ನಡೀರಿ. ಕತ್ಲಾಗತ್ತ ಆಮೇಲೆ ಅಂಗಡಿಗಾಲ ಮುಚ್ಕೊಂಡು ಹೊಂಟ್ಬಿಡ್ತಾರೆ ಅವರು. ಕಣಕ್ಕ, ನೀನು ಹೇಳಿದ್ದು ಸರಿ. ನಡೀರಿ, ಸಂತೆಗೆ ಹೋಗೋಣ. ಶಾರದಮ್ಮ, ಹೋಗು, ನೀನು ಅಡುಗೆ ಪಡಿಗೆ ಮಾಡ್ಕೊ ಹೋಗು. ನಾವು ಸಂತೆಗೆ ಹೋಗ್ತೀವಿ. ಹೊಂಟ್ರಮ್ಮ ಹೆಣ್ಮಕ್ಳು ಅತ್ಲಾಗೆ. ನಾನಂಗೆ ಬೇಗ ಸಂತೆ ಮಾಡ್ಕೊಂಬಂದಿದ್ದಕ್ಕೆ ಒಂಚೂರು ಬಿಡುವಾತು. ಇಲ್ಲಾಂದರೆ ನಾನೀಗ ಹೋಗಿ ಕತ್ಲಾಗ ಬರ್ಬೇಕಾಗ್ತಿತ್ತು. ಹೋಗಿ ಅಡುಗೆ ಪಡ್ಗೆ ಮಾಡ್ಕೊಂಬನ ಅತ್ಲಾಗೆ. ಹೊತ್ತು ಮುಂಚೆ ಬೇಗ ಅಡುಗೆ ಮಾಡ್ಕೊಂಡ್ರೆ ಬೇಗ ಊಟ ಮಾಡಿ ಮಲಗ್ಬೋದು, ಮತ್ತು ಬೆಳಗ್ಗೆ ಬೇಗ ಹೇಳ್ಬೋದು. ನಿಮ್ಮದು ನಮ್ಮದು ಅಂಗಡಿ ಬಂದಿದ್ದು ಭಾಳ ಖುಷಿಗೆ ಆಯಿತು. ಎಲ್ಲ ವ್ಯಾಪಾರದವರು ಹಿಂಗೆ ಕಣಿ ಹೇಳೋದು. ನಸರಿಂಬನು ಎಲ್ಲ ವ್ಯಾಪಾರದವರು ಅಂಗಡಿ ಬಂದಾಗ ಹಿಂಗೆ ಕಣಿ ಹೇಳೋದು. ನೀನೇನು ನಮ್ಮೂರಳು ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಿದ್ದೆ ಅಷ್ಟೇ ನೀನು. ಆಯಿತು, ಅದಿರಲಿ. ಹೆಂಗೆ ಈರುಳ್ಳಿ ಹೆಂಗೆ, ಟೊಮೆಟೊ ಹೆಂಗೆ, ಬೀನ್ಸ್ ಹೆಂಗೆ? ಅಕ್ಕ, ಈರುಳ್ಳಿದು ಹಾಕೊಳ್ಳಿ, ಟೊಮೆಟೊದು ಹಾಕೊಳ್ಳಿ, ಬೀನ್ಸ್ಗೆ ಹಾಕೊಳ್ಳಿ. ಈರುಳ್ಳಿದು ಕೆಜಿಗೆ 30, ಟೊಮೆಟೊ ಕೆಜಿಗೆ 10 ರೂಪಾಯಿಗಿದೆ. ಬೀನ್ಸ್ಗೆ ಮಾತ್ರ ಕೆಜಿ 40 ರೂಪಾಯಿಗೆ ಇದೆ. ಹಾಕೊಳ್ಳಿ, ಫ್ರೆಶ್ಗೆ ಮಾರಿದೆ. ಒಳ್ಳೆ ಸಾಂಬಾರಿಗೆ ಮಾಡ್ಕೊಂಡು ಊಟಗೆ ಮಾಡಿದ್ರಂತೆ. ಹಾಕೊಳ್ಳಿ ಸಾಂಬಾರ್ಗೆ ಇದು ಬೀನ್ಸ್ ಹಾಕೊಳ್ಳಿ, ಟೊಮೆಟೊಗೆ ಹಾಕೊಳ್ಳಿ, ಈರುಳ್ಳಿಗೆ ಹಾಕೊಳ್ಳಿ. ಇಲ್ಲಮ್ಮ, ಬೀನ್ಸ್ ಹಾಕೋ, ರೇಟ್ ದುಬಾರಿ ಆಯ್ತತ್ಲಾಗೆ. ನಮಗೆ ಬೀನ್ಸ್ ಬೇಡ. ಈರುಳ್ಳಿ ಒಂದು 5 ಕೆಜಿ ಹಾಕು. ಟೊಮೆಟೊ ಒಂದು 2 ಕೆಜಿ ಹಾಕು. ನಮಗೂ ಅಷ್ಟೇ ನಮ್ಮ. ಸುಶೀಲ್ ಹೇಳೋದಲ್ಲ ಅದನ್ನೇ ಹಾಕು, ನಮಗೂ ಅಷ್ಟಾಗೆ. ಬೀನ್ಸ್ ಸಾಪಾಡಿ ರೇಟ್ ಹೇಳಿದ್ರೆ ಎಲ್ಲಿ ತಗೊಳ್ಳೋಣ ನಾವು? ಬೀನ್ಸು ಹೊರಗಡೆ ಹತ್ರ ಬೇರೆ ಅಂಗಡಿ ಹತ್ರ ಹೋಗಿ ವಿಚಾರಿಸ್ಬೇಕ. 50 ರೂಪಾಯಿಗೆ ಕೆಜಿಗೆ ಇದೆ. ನೀವು ನಮ್ಮದು ಊರು ಅಂತೇಳಿ ಕೆಜಿಗೆ 40 ರೂಪಾಯಿಗೆ ಹೇಳಿದೆ. ಜಾಸ್ತಿಗೆ ಹೇಳಿಲ್ಲ ನಾನು. ಬೇಕಾದ್ರೆ ಪಕ್ಕದ ಅಂಗಡಿಗೆ ಹೋಗಿ ವಿಚಾರಿಸ್ಕೊಂಡು ಆಮೇಲೆ ಬೇಕಾದ್ರೆ ಬೀನ್ಸ್ಗೆ ತಗೊಳ್ಳಿ. ನಿಮ್ಮದು ಹತ್ರ ಅಷ್ಟು 10 ರೂಪಾಯಿಗೆ ಬಿಡದೆ ಹೋದರೆ ಅದಂಥದ್ದು ವ್ಯಾಪಾರ ಹೇಳಿ. ಊರು ಮನೆಯವ್ರಿಗೆ ನಾವು ತರಕಾರಿ ರೇಟ್ಗೆ ಜಾಸ್ತಿಗೆ ಹೇಳಲ್ಲ ನಾವು. ಆಯ್ತು, ಇರಲಿ ಬಿಡಮ್ಮ ಅತ್ಲಾಗೆ. ನಮಗೆ ಬೀನ್ಸ್ ಏನು ಬೇಡ, ಮನೆಗೆ ಇದ್ದಾವೆ. ಈರುಳ್ಳಿ ಟೊಮೆಟೊ ಹಾಕೊಂತೀವಿ. ನನಗೂ ಅಷ್ಟೇ ಕಣಮ್ಮ, ಬೀನ್ಸ್ ಬೇಡ. ಬೀನ್ಸ್ ಕಾಳು ಇದ್ದಾವೆ, ಸುಲ್ತರ ಬೀನ್ಸ್ ಇದ್ದಾವೆ, ಅವನ್ನ ಹೆಂಗೆ ಮಾಡ್ಕೊತೀವಿ. ಈರುಳ್ಳಿ ಟೊಮೆಟೊ ಕೊಡು. ನಮಗೂ ಅಷ್ಟೇ, ಎಲ್ಲರಿಗೂ ಈರುಳ್ಳಿ 5 ಕೆಜಿ ಕೊಡು, ಟೊಮೆಟೊ 2 ಕೆಜಿ ಹಾಕೊಂತೀವಿ. ಸರಿ, ಆಯಿತು, ತಗೊಳ್ಳಿ. ನಿಮ್ಮದು ಇಷ್ಟ, ನಮ್ಮದು ಇಷ್ಟ. ಅಕ್ಕ, ಸುಶೀಲ್ದು ಅಕ್ಕ, ಅಲ್ಮೇಲ್ದು ಅಕ್ಕ,
ಪಂಕಜ್ ಅಕ್ಕ ತಗೊಳ್ಳಿ 3 ಕವರ್ ಇದೆ. 5 ಕೆಜಿ ಈರುಳ್ಳಿ, 2 ಕೆಜಿ ಟೊಮೊಟೊ ಇದೆ ಪ್ರತಿ ಕವರ್ನಲ್ಲಿ. ಈರುಳ್ಳಿದು ಪ್ರತಿ ಕೆಜಿಲಿ 5 ಕೆಜಿ ಇದೆ ಪ್ರತಿ ಕವರ್ಲಿ. 150 ರೂಪಾಯಿ ಈರುಳ್ಳಿ, 30 ರೂಪಾಯಿದು ಕೆಜಿ, 3 5 15 150 ರೂಪಾಯಿ ಆಯಿತು. ಟೊಮೊಟೊಗೆ 10 ರೂಪಾಯಿ ಕೆಜಿಗೆ 2 ಕೆಜಿ ಹಾಕಿದ್ದೀನಿ. 160 170 ಆಯಿತು. ತಲಾಕ್ ಒಬ್ಬೊಬ್ರು 170 ರೂಪಾಯಿ ಕೊಡಿ. ತಗೊಳ್ಳಿ ನಿಮ್ದು ತರಕಾರಿ. ಅಗಳಕ್ಕ ತರಕಾರಿ ತಗೊಂಡು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟೆ. ಇರ್ಲಿ ಬಿಡಮ್ಮ, ತಲೆ ಮೇಲೆ ಹೊತ್ಕೊಂಡು ಹೋದ್ರೆ ಆಯ್ತು ಅತ್ಲಾಗೆ. ನಸೀಂ ಬಾನವ್ರೆ, ವ್ಯಾಪಾರ ಚೆನ್ನಾಗಾಗ್ಲಿ. ಸಂಜೆ ಮನೆ ಕಡೆ ಬರೋದು ಲೇಟ್ ಏನಪ್ಪ ನೀವು ಇವತ್ತು? ಹೌದು ಅಕ್ಕ, ತರಕಾರಿದು ಫುಲ್ಗೆ ವ್ಯಾಪಾರ ಆದ್ಮೇಲೆ ಮನೆಗೆ ಕಡೆ ಬರೋದು. ಒಂದು 6:30 7 ಗಂಟೆಗೆ ಆಗ್ತದೆ. ಆಯ್ತು, ವ್ಯಾಪಾರ ಇದ್ದಾಗ ತಡವಾಗಿ ಬರಬೇಕು. ಬದುಕು ಮಾಡ್ಕೋಬೇಕು, ಇಲ್ಲಾಂದ್ರೆ ಇದೇ ಜೀವನ ಅಲ್ಲ. ಮಾಡ್ಬೇಕು ಮತ್ತೆ. 6:30 ಅಲ್ಲ 8 ಗಂಟೆ ಆದ್ರೂ ನಿಧಾನಕ್ಕೆ ಬರ್ರಿ ಆರಾಮಾಗಿ. ನಿಮ್ಮ ಯಜಮಾನ್ರು ಇದಾರಲ್ಲ ಬಶೀರ್ ಸಾಹೇಬ್ರು, ಬಂದು ಕರ್ಕೊಂಡು ಹೋಗ್ತಾರೆ ಹೇಳ್ರಿ. ಇವತ್ತು ಭಾನುವಾರ ಬೇರೆ, ನಿಮ್ಮ ಚಿಕನ್ ಅಂಗಡಿಗೂ ಭಾಳ ಜೋರು ವ್ಯಾಪಾರ ಆಗಿರುತ್ತೆ. ಅವ್ರು ಬರಲಿಲ್ಲ ಅಂತಂದ್ರು ಹುಡುಗನ ಕಳಿಸಿ ಆಟೋದಾಗೆ ಹಾಕೊಂಬರಕ್ಕೆ ಹೇಳ್ತಾರೆ ಬಿಡ್ರಿ. ಹುಡುಗರು ಬಂದೇ ಬರ್ತಾರೆ. ಯಾಕಂದ್ರೆ ನಿಮ್ಮ ಯಜಮಾನ್ರು ಹಾಗೆ ಹುಡುಗನೆಲ್ಲ ಇಟ್ಟವ್ರೆ, ಆಟ ಕಳಿಸ್ಕೊಡ್ತಾರೆ, ನಿಧಾನಕ್ಕೆ ಬರ್ರಿ ಅಂತ ಬಿಡ್ರಿ. ಬಂದು ಇವತ್ತೇನು ಕಬಾಬು ಕೋಳಿ ಸಾಂಬಾರೆಲ್ಲ ಮಾಡ್ತಾರೆ. ಇಲ್ಲ, ಈ ವ್ಯಾಪಾರದು ಮಾಡ್ಕೊಂಡು ಹೋಗಿ ಸುಸ್ತಿ ಆಗಿರುತ್ತಾ, ಅವೆಲ್ಲ ಮಾಡೋದು ಟೈಮ್ ಇರಲ್ಲ. ಒಂಚೂರು ಅನ್ನ ಸಾಂಬಾರಿಗೆ ಮಾಡ್ಕೊಂಡು ಊಟ ಮಗ್ಗೆ ಮಾಡಿ ಮಲಗಿ ಬಿಡ್ತಾರೆ. ಏನೋ ಒಟ್ಟು ಚೆನ್ನಾಗಿ ಈ ಬದುಕು ಮಾಡ್ಕೊಂಡು ಹೋದ್ರೆ ಸಾಕು ಅಷ್ಟೇ. ತಗೊಳಮ್ಮ ನಿಮ್ದು ದುಡ್ಡು. ನೋಡಮ್ಮ, ಇದ್ರಾಗೆ 540 ರೂಪಾಯಿ ನೋಡು. ತಗ, ಹುಷಾರಾಗಿ ಇಟ್ಕ. ಸರಿ ಅಕ್ಕ, ಆಯ್ತು. ಹುಷಾರಾಗಿ ಇರುತ್ತೆ ಬಿಡಿ, ನಮ್ದೇ ಎಣಿಕೆ ಮಾಡಲ್ಲ. ನಿಮ್ದು ಊರ್ ಮನೆ ಜನ ಇದ್ದೀರಿ, ನಿಮ್ದು ನಮ್ಮ ಹತ್ರ ಮೋಸಕ್ಕೆ ಮಾಡಲ್ಲ. 540 ರೂಪಾಯಿಗೆ ಇರುತ್ತೆ ಬಿಡಿ. ಸರಿ ಆಯ್ತು. ಮತ್ತೆ ಏನಾದರೂ ಬೇಕಾ ಹೇಳಿ. ಬೇಡ ಕಣಮ್ಮ, ಬೇಡ ಸಾಕು. ಮನೇಲಿ ಎಲ್ಲ ತರಕಾರಿ ಇದಾವೆ. ಈರುಳ್ಳಿ ಟೊಮೆಟೊನೇ ಭಾಳ ಮುಖ್ಯವಾಗಿ ಬೇಕಾಗಿರೋದು. ಹಸಿಮೆಣಸಿನ ಜಾಸ್ತಿ ಬಳಕೆ ಮಾಡಲ್ಲ ನಾವು. ಕೆಂಪು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಬಳಸೋದು ನಾವು. ಸಾಕು ಇಷ್ಟ ತರಕಾರಿ. ಸರಿ ಅಕ್ಕ, ಆಯಿತು. ಮತ್ತೆ ಏನಾದರೂ ಬೇಕಾದರೆ ಫೋನ್ಗೆ ಮಾಡಿ ಹೇಳಿ. ತರಕಾರಿದು ಬೇಕಾದರೆ ಮನೆಗೆ ತಂದು ಕೊಡೋಕ್ಕೆ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ ನಮ್ಮದು. ಸರಿನಮ್ಮ, ಆಯಿತು. ಸರಿ ಆಯ್ತೇನ್ರಮ್ಮ. ಮತ್ತೇನಾರು ಬೇಕಾದರೆ ತಗೊಳ್ರಿ. ಗೊತ್ತಾಯ್ತು, ಹೋಗಿ ಮನೆ ಸೇರ್ಕೊಳ್ಳೋಣ. ಸರಿನಮ್ಮ, ಆಯಿತು. ನಮ್ದು ಇನ್ನೇನು ತಗೊಳ್ಳೋದಿಲ್ಲ, ನಿಂದೇನೋ ಇದ್ರೆ ಹೇಳು, ತಾಂಡು ಹೊಂಟ್ಬಿಡೋಣ ಅತ್ಲಾಗೆ. ನೋಡಿದ್ರೆ ನೀವು ಇದೇ ರೀತಿ ನಿಮ್ಮೂರಲ್ಲಿ ಭಾನುವಾರ ಸಂತೆ ಆಗುತ್ತಾ? ಹಾಗಾದರೆ ಸಂತೆ ಮಾರುಕಟ್ಟೆ ಅಂತ ಕಾಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೌದು, ನಿಮ್ದುಗೆ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ದು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಸಂಜೆಗೆ ಟೊಮೆಟೊ ಹುಳಿ ಮಾಡ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅದ್ಲಾಗೆ. ಅಮ್ಮ, ನಾವು ದುಡ್ಡು ಕೊಟ್ಟವಲ್ಲ, ತೆಗೆದ ಗೋಣಿ ಚೀಲ ಎಡಕಾಕ. ಆಮೇಲೆ ದುಡ್ಡು ನೋಡ್ಕೊಂಡು ಸರಿಯಾದ ಸಮಯ ನೋಡಿ ಯಾರು ಹೊಡ್ಕೊಂಡು ಹೋದರು. ನಿಮ್ದುಗಿಂತ ದುಡ್ಡು ನಮ್ಮ ತುಂಬಾಗೆ ಹುಷಾರಾಗಿ ಇರ್ತಾರೆ ಅಕ್ಕ. ನಿಮ್ದು ಹೋಗಿ ಬನ್ನಿ, ನಮ್ದು ದುಡ್ಡಿಗೆ ಹುಷಾರಾಗಿ ಇಟ್ಕೊಳ್ತಾರೆ.